ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಥವಾ ಒಂದು ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗಬೇಕು. ದೇಶದಲ್ಲಿ ಅಥವಾ ನಮ್ಮ ಮಾತೃಭೂಮಿಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ನಾವು ಉನ್ನತವಾದ ವ್ಯಕ್ತಿಯಾಗಿ ಗುರುತರವಾದ ವ್ಯಕ್ತಿಯಾಗಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಹೇಗೆ ಬರುತ್ತೆ? ಕಷ್ಟದಿಂದ ಬರುತ್ತೆ, ಶ್ರಮದಿಂದ ಬರುತ್ತೆ, ನಿರಂತರ ಗುರಿಯನ್ನಿಟ್ಕೊಂಡಾಗ ಬರುತ್ತೆ, ನಿರಂತರವಾಗಿ ಧನಾತ್ಮಕವಾಗಿ ಚಿಂತೆ ಮಾಡಿದಾಗ ಬರುತ್ತೆ, ನಿರಂತರವಾದ ಪ್ಲ್ಯಾನ್ಗಳಿಂದ ಯೋಜನೆಗಳಿಂದ ಬರುತ್ತೆ. ಅದನ್ನು ಇವತ್ತಿನ ದಿವಸ ನಾವು ಆಪೋಸಿಟ್ ತಗೊಳ್ಳೋಣ. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಎಲ್ಲವನ್ನೂ ಕಳ್ಕೊಂಡಾಗ, ಪರಿಪೂರ್ಣವಾಗಿ ಜೀವನವನ್ನು ಹಾಳು ಮಾಡಿಕೊಂಡಾಗ, ಅದಕ್ಕೆ ಕಾರಣಗಳನ್ನು ನಾವು ಹುಡುಕೋಕೆ ಹೋದಾಗ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯಲ್ಲಿ ಒಂದು ದುಶ್ಚಟ ಅಂತಿರುತ್ತೆ. ಎಲ್ಲೋ ಒಂದು ಕಡೆ ಆ ದುಶ್ಚಟವನ್ನು ನಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಆ ಒಂದು ಹೆಸರೇ ಹೇಳಿ ದುಶ್ಚಟಗಳಲ್ಲ, ಆ ವ್ಯಕ್ತಿಯಲ್ಲಿ ಏನೋ ಒಂದು ವೀಕ್ನೆಸ್, ಏನೋ ಒಂದು ಟೆನ್ಷನ್ ಇದೆ. ಹಾಗಾಗಿ ಆತ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾನೆ, ಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ಈಗ ನಾವು ಮುಖ್ಯವಾಗಿ ಇವತ್ತು ದುಶ್ಚಟಗಳು ಅಂತಂದಾಗ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಬೇರೆ ಏನೇ ಹವ್ಯಾಸಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಇವತ್ತಿನ ದಿವಸ ಆ ವ್ಯಕ್ತಿಗೆ ಇದರಿಂದ ಎಷ್ಟರ ಮಟ್ಟಿಗೆ ಪ್ರಭಾವ ದೇಹದಲ್ಲಿ ಬೀಳುತ್ತೆ ಅಂತಕ್ಕಂಥದ್ದನ್ನು ಇಂದು ತಿಳ್ಕೊಳ್ಳೋಣ. ದುಶ್ಚಟಗಳ ಫಲ, ಯಾವುದೇ ದುಶ್ಚಟ ಇರ್ಬೋದು, ಅದರ ಫಲ ಏನು ಕೊಡುತ್ತೆ ಇವತ್ತು? ಆ ದುಶ್ಚಟ ಬರೋದು ಹೇಗೆ? ಒಂದು ಅಹಂನಿಂದ ಬರುತ್ತೆ. ವ್ಯವಹಾರಗಳನ್ನು ಏರುಪೇರು ಮಾಡಿಕೊಂಡಾಗ, ನಿರ್ಲಕ್ಷ್ಯತನ ಇದ್ದಾಗ, ಓವರ್ ಕಾನ್ಫಿಡೆನ್ಸ್ ಇದ್ದಾಗ, ಹಿರಿಯರು ಹೇಳಿದ ಮಾತು ಕೇಳದೇ ಇದ್ದಾಗ, ಕುಟುಂಬದ ಬಗ್ಗೆ ಜವಾಬ್ದಾರಿ ಇಲ್ಲದೇ ಇದ್ದಾಗ ಅದು ದುಶ್ಚಟಗಳು ಕೂಡ ನಾವು ಬರುತ್ತೆ. ಹಾಗಾಗಿ ಆ ದುಶ್ಚಟಗಳಿಂದ ಯಾರಿಗೆ ತೊಂದರೆ ಅಂದರೆ, ಪ್ರಪ್ರಥಮವಾಗಿ ದುಶ್ಚಟಗಳ ಪ್ರಭಾವ ವ್ಯಕ್ತಿಗೆ ಬೀಳುತ್ತೆ, ಆ ದೇಹಕ್ಕೆ ಬೀಳುತ್ತೆ, ಅದು ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದು ದುಶ್ಚಟ ಏನಾದರೂ ಆಗಿರ್ಬೋದು. ಮದ್ಯಪಾನ, ಧೂಮಪಾನ, ಕೋಪ, ಅಹಂಬು, ನಾನು, ನಂದು, ಇವೆಲ್ಲವೂ ಕೂಡ ಫಸ್ಟ್ ಬೀಳೋದೆ ಅವರ ದೇಹಕ್ಕೆ. ಅದು ಆರೋಗ್ಯ ಕೆಡುತ್ತೆ. ಎರಡನೇದು, ಧನವನ್ನು ಹಾಳು ಮಾಡುತ್ತೆ, ಅಂದರೆ ಹಣವನ್ನು ಹಾಳು ಮಾಡುತ್ತೆ. ಆ ದುಶ್ಚಟ ಹಾಳು ಮಾಡುತ್ತೆ. ಆ ದುಶ್ಚಟದಿಂದ ಎಲ್ಲಿಗೆ ಹೋಗುತ್ತೆ? ಅದು ಹಣ ಹಾಳು ಮಾಡುತ್ತೆ. ಮೂರನೇದು, ಆತ್ಮವಿಶ್ವಾಸದ ಕೊರತೆ ಬರುತ್ತೆ. ಎಲ್ಲೆಲ್ಲೋ ಹೋಗ್ತೀವಿ ನಾವು, ಎಲ್ಲೋ ಒಂದು ಕಡೆ ಏನೋ ಹೂಡಿಕೆ ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಲಾಭ ಸಿಗಲ್ಲ, ಮತ್ತೆ ಟ್ರೈ ಮಾಡ್ತೀವಿ, ಮತ್ತೆ ಮಾಡ್ತೀರಾ, ಮಾಡಿ 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 ಹುಚ್ಚುತನ ಬಂದುಬಿಡುತ್ತೆ. ಅದರಿಂದ ಧನ ಹೋಗುತ್ತೆ, ಅದರ ಜೊತೆಗೆ ಆರೋಗ್ಯ ಕೆಡುತ್ತೆ, ಆತ್ಮವಿಶ್ವಾಸ ಹೊರಟೋಗುತ್ತೆ. ಆಮೇಲೆ ವ್ಯಕ್ತಿಗೆ ಮೌಲ್ಯಗಳನ್ನು ಕಳ್ಕೊಳ್ತಾನೆ. ಎಲ್ಲರೂ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಅಂತ ಇರ್ತಾರೆ, ಆತನ ಅಬ್ಸರ್ವ್ ಮಾಡ್ತಾರೆ. ಇಲ್ಲಿ ನಾವು ಭಗವಂತ ಅಬ್ಸರ್ವ್ ಮಾಡ್ತಾನೆ, ಜೊತೆಗೆ ನಮ್ಮ ಜೊತೆಯಲ್ಲಿರೋರು ಕೂಡ ನಮ್ಮನ್ನು ಗಮನಿಸ್ತಾರೆ, ಪಂಚಭೂತಗಳು ಗಮನಿಸ್ತಾ ಇರುತ್ತೆ. ಹಾಗಾಗಿ ಅದರಿಂದ ಏನಾಗುತ್ತೆ? ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಾರೆ, ಕುಟುಂಬದ ಜವಾಬ್ದಾರಿಗಳನ್ನೆಲ್ಲ ಮರೆತೋಗ್ಬಿಡ್ತಾರೆ, ಕುಟುಂಬದಲ್ಲಿ ಕಲಹಗಳುಂಟಾಗುತ್ತೆ, ಇಡೀ ಅಲ್ಲೋಲ ಕಲ್ಲೋಲ ಕುಟುಂಬ ಆಗುತ್ತೆ. ಕಡೆಗೆ ಲಾಸ್ಟಿಗೆ ಬರೋದವ್ರು ಏನು ಅಂದರೆ ಸುಳ್ಳು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ದುಶ್ಚಟಗಳಿಂದ ಆರೋಗ್ಯ ಹೋಯ್ತು, ಹಣ ಹೋಯ್ತು, ಕುಟುಂಬ ಹೋಯ್ತು, ಸುಳ್ಳಿಗೆ ಬರ್ತಾರೆ. ಆ ಸುಳ್ಳುಗಳ ಸರಮಾಲೆ ಎಲ್ಲಿಗೆ ತೊಗೊಂಡೋಗುತ್ತೆ? ಆ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ನಾಶ ಮಾಡೋವರೆಗೂ ಹೋಗುತ್ತೆ. ಇದರಿಂದ ಏನಾಗುತ್ತೆ? ಬಾಂಧವ್ಯಗಳು ದೂರ ಆಗುತ್ತೆ. ಜೊತೆಗೆ ಶಿಕ್ಷೆ, ಲಾಸ್ಟ್ಗೆ ಎಲ್ಲೋ ಒಂದು ಕಡೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆಗೂ ಕೂಡ ಗುರಿಯಾಗ್ತಾರೆ. ಕಡೆಗೆ ಜೀವನವೇ ನಾಶ ಆಗಿಬಿಟ್ಟು ನಂಬಿದವರನ್ನು ರೋಡಿಗೆ, ಅಂದರೆ ಎಲ್ಲೋ ಒಂದು ಕಡೆ ಅವರನ್ನು ನಡುನೀರಿನಲ್ಲಿ ಬಿಟ್ಬಿಡ್ತಾರೆ. ಇದೆಲ್ಲ ಏನು ಅಂದರೆ ದುಶ್ಚಟಗಳ ಫಲ. ಹಾಗಾಗಿ ಆ ದುಶ್ಚಟಗಳು ಬೇಡ ಅಂತ ಹೇಳ್ತಾ, ಇವೆಲ್ಲವನ್ನು ಕೂಡ ನಂಬಿಕೆಗಳು ಮತ್ತು ಅನುಭವಗಳ ಆಧಾರದ ಮೇಲೆ ಇವೆಲ್ಲವೂ ಕೂಡ ನಿರೂಪಿತ ಆಗಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.